ಇದು ಸೋಷಿಯಲ್ ಮೀಡಿಯಾ ಜಮಾನ. ಕುಂತ್ರು ನಿಂತ್ರು ನಮ್ಮ ಜನರಿಗೆ ಸೋಷಿಯಲ್ ಮೀಡಿಯಾದೇ ಚಿಂತೆ. ಈ ಸೋಷಿಯಲ್ ಮೀಡಿಯಾದ ಗೀಳನ್ನು ಅಂಟಿಸ್ಕೊಂಡಿರುವಂತಹ ಜನರನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ಮೋಸ ಮಾಡ್ತಾ ಇರುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗೆ ಮೋಸ ಹೋದವರಂತಹ ಕತೆ ಇಲ್ಲಿದೆ ನೋಡಿ. ಆನ್ಲೈನ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಭಾರಿ ವಂಚನೆ. ದುಬೈನಲ್ಲಿ ಕೂತು ಆಪರೇಟ್ ಮಾಡೋ ಕಿಂಗ್ ಪಿನ್ ಅರೆಸ್ಟ್. ಈ ದೃಶ್ಯಗಳನ್ನ ಒಮ್ಮೆ ನೋಡಿ. ಬಂಡಲ್ ಗಟ್ಟಲೆ ಬ್ಯಾಂಕ್ ಪಾಸ್ಬುಕ್ಗಳು, ರಾಶಿಗಟ್ಟಲೆ ಚೆಕ್ ಬುಕ್ಗಳು, ಎಟಿಎಂ ಕಾರ್ಡ್ಗಳು, ನೂರಾರು ಸಿಮ್ ಕಾರ್ಡ್ಗಳು, ರಬ್ಬರ್ ಸ್ಟ್ಯಾಂಪ್ಗಳು, ಇದೆಲ್ಲ ಸೈಬರ್ ಖದೀಮರು ಅಮಾಯಕ ಜನರನ್ನ ವಂಚಿಸಲು ಇಟ್ಟುಕೊಂಡಿದ್ದಂತಹ ವಸ್ತುಗಳು. ಇಂಥ ದೊಡ್ಡ ಜಾಲವನ್ನ ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಪೊಲೀಸರು ಭೇದಿಸಿದ್ದು 10 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಹೀರಾತು ಮಾರ್ಕೆಟಿಂಗ್ ಲಿಂಕ್ ಕ್ಲಿಕ್ ಮಾಡಿದವರು ವಾಟ್ಸ್ಆಪ್ ಗ್ರೂಪ್ ಸೇರ್ತಿದ್ರು. ಬಳಿಕ ಬ್ರಾಂಡಿ ಸ್ಪೀಡ್ ಅಪ್ ಇನ್ಸ್ಟಾಲ್ ಮಾಡಲು ಪುಸಲಾಯಿಸ್ತಿದ್ರು. ಆಪ್ ಇನ್ಸ್ಟಾಲ್ ಮಾಡಿದವರಿಗೆ ಹಣ ಡಬಲ್ ಮಾಡಿ ಕೊಡುವ ಆಮಿಷದ ಕಳ್ಳರ ಮಾತು ನಂಬಿ ವಿವಿಧ ಖಾತೆಗಳಿಗೆ ಹಣ ಹಾಕ್ತಿದ್ದ ಸಾರ್ವಜನಿಕರು ಬಳಿಕ ಹಾಕಿರೋ ಹಣವಾಗಲಿ ಲಾಭದ ಹಣವಾಗಲಿ ವಾಪಸ್ ಬರ್ತಿರ್ಲಿಲ್ಲ. ಸೈಬರ್ ಅಪರಾಧಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಉತ್ತರ ವಿಭಾಗದ ಸೆನ್ ಪೊಲೀಸ್ ಠಾಣೆಯವರು ಉತ್ತಮ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಆನ್ಲೈನ್ ಮುಖಾಂತರ ಲಕ್ಷಾಂತರ ರೂಪಾಯಿಗಳನ್ನು ವಹಿವಾಟು ಮಾಡ್ತಾ ಇರ್ತಕ್ಕಂತಹ ಒಂದು ವಂಚನೆಯ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಹೀಗೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವ್ಯಕ್ತಿಗೆ 88 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದ ಸೈಬರ್ ಖದೀಮರು ನಂತರ ಫೋನ್ ಸ್ವಿಚ್ ಆಫ್ ಮಾಡಿ ನಾಪತ್ತೆ ಆಗ್ತಿದ್ರು. ತನಿಖೆ ಕೈಗೊಂಡ ಪೊಲೀಸರು ಹಣ ವರ್ಗಾವಣೆ ಮಾಡಿದ್ದ ವಿವಿಧ ಖಾತೆಗಳ ಖಾತೆದಾರರ ಮಾಹಿತಿ ಸಂಗ್ರಹ ಮಾಡಿದಾಗ ಅದು ಯಶವಂತಪುರದಲ್ಲಿದ್ದ 10 ಆರೋಪಿಗಳಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾಗಿ ಆರೋಪಿಗಳನ್ನ ವಶಕ್ಕೆ ಪಡೆದ್ರು. ಬಳಿಕ ಆರೋಪಿಗಳಿಗೆ ಸಂಬಂಧಪಟ್ಟ ತ್ಯಾಗರಾಜನಗರ, ಸದಾಶಿವನಗರ ಕಚೇರಿಗಳ ಮೇಲೆ ದಾಳಿ ಮಾಡಿದಾಗ 51 ಮೊಬೈಲ್ಸ್, 2 ಲ್ಯಾಪ್ಟಾಪ್, 108 ಪಾಸ್ಬುಕ್ಗಳು ಮತ್ತು ಚೆಕ್ ಬುಕ್ಗಳು, 480 ಸಿಮ್ ಕಾರ್ಡ್ಗಳು, 27 ಎಟಿಎಂ ಕಾರ್ಡ್ಗಳು, 42 ರಬ್ಬರ್ ಸ್ಟಾಂಪ್, 103 ಉದ್ಯಮ ಮತ್ತು ಜಿಎಸ್ಟಿ ದಾಖಲೆಗಳು, ಕರೆಂಟ್ ಅಕೌಂಟ್ ದಾಖಲಾತಿಗಳು ಸಿಕ್ಕಿವೆ. 10 ಆರೋಪಿಗಳಲ್ಲಿ ಕೆಲವರು ಅಕೌಂಟ್ ಹೋಲ್ಡರ್ ಆಗಿದ್ರೆ ಇನ್ನೂ ಕೆಲವರು ಏಜೆಂಟ್ಗಳಾಗಿದ್ದಾರೆ. ಇನ್ನು ದುಬೈನಲ್ಲಿರೋ ಆರೋಪಿಗಳಿಗೂ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು 88 ಲಕ್ಷದಷ್ಟು ಹಣವನ್ನು ಈ ವ್ಯಕ್ತಿಗಳು ಮೋಸ ಮಾಡಿರ್ತಕ್ಕಂಥದ್ದು, ಅವರಿಂದ ಹಾಕಿಸ್ಕೊಂಡಿರ್ತಕ್ಕಂಥದ್ದು ಕಂಡುಬಂದು ಅವರು ಈ ಒಂದು ದೂರನ್ನು ನವೆಂಬರ್ ತಿಂಗಳ 11ನೇ ತಾರೀಕಿನಂದು ಸೆನ್ ಪೊಲೀಸ್ ಠಾಣೆ ಉತ್ತರ ವಿಭಾಗದಲ್ಲಿ ದೂರನ್ನು ಸಲ್ಲಿಸಿರ್ತಾರೆ. ಅವರಿಗೆ ಈ ಫೇಸ್ಬುಕ್ ಪೇಜ್ ಒಂದರಲ್ಲಿ ಈ ರೀತಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಜಾಹೀರಾತನ್ನು ಕಳಿಸಿ ಅದರಲ್ಲಿ ವಾಟ್ಸಪ್ ಗ್ರೂಪ್ ಸೇರಿಕೊಳ್ಳೋಕ್ಕೆ ಒಂದು ಪುಸಲಾಯಿಸಿ ಆ ವಾಟ್ಸಪ್ ಗ್ರೂಪ್ನ ಮುಖಾಂತರ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅದಾದ ನಂತರದಲ್ಲಿ ಹಂತ ಹಂತವಾಗಿ ಸುಮಾರು 88,83,000ದಷ್ಟು ಹಣವನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡಿರ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಒಟ್ಟು 10 ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಇನ್ನು ಈ ಆರೋಪಿಗಳ ಅಕೌಂಟ್ಗಳಿಗೆ ಸಂಬಂಧಿಸಿದಂತೆ ಎನ್ಸಿಆರ್ ಪೋರ್ಟ್ನಲ್ಲಿ 1,467 ದೂರುಗಳು ದಾಖಲಾಗಿರುವುದು ಪತ್ತೆಯಾಗಿದೆ. ಉತ್ತರ ವಿಭಾಗ ಸೈಬರ್ ಪೊಲೀಸರು ತನಿಖೆ ಮುಂದುವರೆಸಿದ್ದು ಸೈಬರ್ ಜಾಲದ ಮತ್ತಷ್ಟು ರಹಸ್ಯ ಹೊರತೆಗೆಯಲು ಮುಂದಾಗಿದ್ದಾರೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.